ನಮ್ಮ ರಾಷ್ಟ್ರಪಿತ ಗಾಂಧೀಜಿ ಸರಳತೆಯ ಪ್ರತಿಮೂರ್ತಿಯವರು. ಅವರ ಆಕಾರ, ಜೀವನ, ಮಾತು, ನಡೆ, ವಸ್ತು ಎಲ್ಲ ತುಂಬಾ ಸರಳ. ಗಾಂಧೀಜಿ ಚಿತ್ರ ಕಲ್ಪನೆ ಮಾಡ್ಕೊಂಡು ಕೂಡಲೇ ನಮ್ಮ ಕಣ್ಣು ಮುಂದೆ ಏನ್ ಚಿತ್ರ ಬರುತ್ತೆ ಹೇಳಿ? ಆ ಕನ್ನಡಕ, ಅಗಲವಾದ ಕಿವಿ, ಬೊಚ್ಚ ಬಾಯಿ, ಹೆಗಲ ಮೇಲೆ ಒಂದು ಪಂಚೆ, ಹುಟ್ಟದ್ದೊಂದು ಸಣ್ಣ ಪಂಚೆ, ಸೊಂಟಕ್ಕೊಂದು ಗಡಿಯಾರ, ಕೈಯಲ್ಲಿ ಒಂದು ಕೋಲು, ಹಾಗೂ ಪಾದಗಳಿಗೆ ಒಂದು ಸಾದಾ ಚಪ್ಪಲಿ. ಇವೆಲ್ಲವೂ ಕಡೆಯಿಂದ ಎದ್ದು ಕಾಣಿಸೋದು ಯಾವ್ದು ಗೊತ್ತಾ? ಇವತ್ತು ಕೂಡ ನಾವು ಅವ್ರನ್ನ ಗಾಂಧಿ ಚಿತ್ರ ಅಂದ ತಕ್ಷಣ ಅವ್ರ ಕನ್ನಡಕ, ಅವ್ರ ಕೋಲು ಎರಡೇ ಕಣ್ಮುಂದೆ ಬರುವಂಥದ್ದು. ಸ್ನೇಹಿತರೆ, ಅವ್ರ ಕೈಯಲ್ಲಿ ಸದಾ ಇರ್ತಿತ್ತಲ್ಲ ಆ ಕೋಲು, ಅದಕ್ಕೊಂದು ಇತಿಹಾಸ ಇದೆ. ಅದು ಅವ್ರ ಕೈ ಹ್ಯಾಕ್ ಸೇರಿತು ಅನ್ನೋ ಸುಂದರವಾದಂಥ ಕಥೆ ಇದೆ. ನನಗೆ ಅತ್ಯಂತ ಅಭಿಮಾನವಾದ ವಿಷಯ ಏನು ಗೊತ್ತಾ? ಆ ಕೋಲು ಕನ್ನಡ ನಾಡಿಂದು, ನಮ್ಮ ಕನ್ನಡ ನಾಡಿನ ಕೋಲು. ಅದು ನಮ್ಮ ಹಿರಿಯ ಸಾಹಿತಿಗಳು ಬಳಸಿದ್ದದು. ಅದ್ರ ಬಗ್ಗೆ ನಿಮ್ಗೆ ಹೇಳ್ತೇನೆ. ಪ್ರಖ್ಯಾತ ಇತಿಹಾಸ ಸಂಶೋಧಕ ಕಾಕಾ ಕಾಲೇಲ್ಕರ್ ಅಂತ ಇದ್ರು. ಅವರು ಗಾಂಧೀಜಿ ಸಮೀಪಕ್ಕೆ ಬಂದ ಮೇಲೆ ಅವ್ರ ಪ್ರೇಮದ ಆದರ್ಶದ ಪೂರ್ವದಲ್ಲಿ ಕೊಚ್ಕೊಂಡು ಹೋಗ್ಬಿಟ್ರು. ಗಾಂಧೀಜಿಯವ್ರ ಜೊತೆಗೆ ಇದ್ದುಬಿಟ್ರು. ಕಾಕಾ ಕಾಲೇಲ್ಕರ್ ಮತ್ತು ನಮ್ಮ ಕನ್ನಡದ ಕವಿ ಗೋವಿಂದ ಪೈ ಬಹಳ ಸ್ನೇಹಿತರಂತೆ. ಗುಜರಾತಲ್ಲಿ ನವಸಾರಿ ಅಂತ ಒಂದು ಜಾಗ ಇದೆ. ಅಲ್ಲಿ ಮೊದಲನೇ ಬಾರಿಗೆ ಭೇಟಿಯಾಗಿದ್ದರಂತೆ ಇಬ್ರು, ಗೋವಿಂದ ಪೈ ಅವರು, ಕಾಕಾ ಕಾಲೇಲ್ಕರ್ ಅವರು. ಭೇಟಿಯಾದ ಇಬ್ರು ಅತ್ಯಂತ ಸಜ್ಜನರು, ಪ್ರೀತಿ ಮನಸ್ಸು, ಸ್ನೇಹಿತ ಆಗ್ಬಿಟ್ರು. ಒಂದ್ಸಲ ಭೇಟಿ ಆದ್ಮೇಲೆ ಇಬ್ರು ಬದುಕಿರೋ ತನಕ ಸ್ನೇಹಿತರಾಗಿ ಉಳಿದ್ರಂತೆ. ಕಾಕಾ ಕಾಲೇಲ್ಕರ್ ಸಾಮಾನ್ಯವಾಗಿ ಗಾಂಧೀಜಿ ಜೊತೆಗೆ ಇರ್ತಾ ಇದ್ರು. ಗಾಂಧೀಜಿ ಕೊಟ್ಟಂತ ಯಾವುದೇ ಸಂದೇಶವನ್ನ ಜನರೊಳಗೆ ಹಂಚೋದಕ್ಕೆ ಕಾಲೇಲ್ಕರ್ ಬಹುಪಾಲ ಕಾರಣರಾಗಿದ್ರು ಅಂತ ಮರಿಬಾರ್ದು. ಪ್ರೀತಿ ಒಂದಲ್ಲದೆ ಇನ್ನೇನೇನು ಅಪೇಕ್ಷಿಸದೆ ದೇಶ ಸೇವೆಯಲ್ಲಿ ಕೂತಿದ್ರಲ್ಲ ಕಾಲೇಲ್ಕರ್, ಅವ್ರ ಬಗ್ಗೆ ಗಾಂಧೀಜಿಗೆ ಪ್ರೀತಿ, ಗೌರವ ತುಂಬಾ ಇತ್ತು. ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದ ಸಂದೇಶವನ್ನ ದೇಶದ ಮೂಲೆ ಮೂಲೆಗೆ ತಗೊಂಡು ಹೋಗೋ ಜವಾಬ್ದಾರಿ ಕಾಲೇಲ್ಕರ್ ಮೇಲಿತ್ತು. ಅದಕ್ಕೋಸ್ಕರ ಕರ್ನಾಟಕಕ್ಕೆ ಬಂದರು. ಅವ್ರ ಪ್ರವಾಸದ ವಿಷಯ ತಿಳಿತಾನೆ ಗೋವಿಂದ ಪೈ ಅವರು ಅವರೊಂದಿಗೆ ಮಾತಾಡಿ ಒಪ್ಪಿಸಿ ಮಂಜೇಶ್ವರಕ್ಕೆ ಕರ್ಕೊಂಡ್ಬಂದ್ರಂತೆ. ಅಷ್ಟೋ ದಿವಸಗಳ ನಂತರ ಸ್ನೇಹಿತರು ಭೇಟಿಯಾಗಿದ್ದಾರೆ. ಹಳೆ ನೆನಪುಗಳು, ಮಾತಾಡಿ ಮಾತಾಡಿ ಆ ನೆನಪುಗಳನ್ನ ತಾಜಾ ಮಾಡಿಕೊಂಡು ಈ ಅಪೂರ್ವ ಭೇಟಿ ಆಯ್ತಲ್ಲ, ಏನು ಕಾಣಿಕೆ ಕೊಡಬೇಕು? ಗೋವಿಂದ ಪೈಗಳಿಗೆ ಚಿಂತೆ ಆಯ್ತು, ಏನು ಕೊಡಬೇಕು? ಅವ್ರೇನ್ ಮಾಡಿದ್ರು ಗೊತ್ತಾ? ತಾನು ದಿನನಿತ್ಯ ಬಳಸ್ತಾ ಇದ್ರಲ್ಲ ಊರುಗೋಲು, ಆ ಕೋಲನ್ನೇ ಕೊಟ್ಬಿಟ್ರು. ಸ್ನೇಹಿತರಿಗೆ ನೆನೆಸ್ಕೋಬೇಕಿದನ್ನ. ಪ್ರೀತಿ ಇದ್ದಾಗ ನಾವು ಕಾಣಿಕೆ ಕೊಡುವ ವಸ್ತುವಿನ ಬೆಲೆ ಮುಖ್ಯ ಆಗಲ್ಲ. ನಾವು ಬಹಳ ವಿಚಾರ ಮಾಡ್ತೀವಿ. ಅವ್ರು ನಮ್ಮನೆ ಕೊಟ್ಟಾಗ ಸುಮಾರು 500 ರೂಪಾಯಿ ಬೆಲೆ ಕೊಟ್ಟಿದ್ರು, ನಾವು 500 ರೂಪಾಯಿ ವಾಪಸ್ ಕೊಡ್ಬೇಕಲ್ವಾ? ದುಡ್ಡಿನ ಲೆಕ್ಕ ಹಾಕಿದ್ರೆ ಪ್ರೀತಿ ಎಲ್ಲಿದೆ ಅಲ್ಲಿ? ಗೋವಿಂದ ಪೈಗಳು ಏನು ಕೊಟ್ಟಿದ್ದು ಬಂಗಾರದ ವಸ್ತು, ಬೆಳ್ಳಿ ಮೂರ್ತಿ ಅಲ್ಲ. ದಿನನಿತ್ಯ ಬಳಸ್ತಾ ಇದ್ರಲ್ಲ ಬಿದಿರಿನ ಊರುಗೋಲನ್ನೇ ಕೊಟ್ಬಿಟ್ರು. ಈ ಆತ್ಮೀಯ ಕಾಣಿಕೆ ಅಂತಕೊಂಡು ಕಾಲೇಲ್ಕರ್ ಪ್ರೀತಿಯನ್ನು ಹೊತ್ಕೊಂಡು ತಮ್ಮ ಜೊತೆಗೆ ಹೋದರು. ಇದಾದ ಕೆಲವೇ ದಿವಸಗಳಲ್ಲಿ ರಾಷ್ಟ್ರೀಯ ಆಂದೋಲನ ಜೋರಾಯಿತು. ಗಾಂಧೀಜಿ ಏನು ತೀರ್ಮಾನ ಮಾಡಿದ್ರು? ಐತಿಹಾಸಿಕವಾದ ದಾಂಡಿ ಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಆಯ್ತು. ನಡ್ಕೊಂಡು ಹೋಗ್ಬೇಕಲ್ಲ 240 ಕಿಲೋಮೀಟರ್. ಆ ಕಾಲೇಲ್ಕರ್ ಏನ್ ಮಾಡಿದ್ರು? ತಮಗೆ ಗೋವಿಂದ ಪೈಗಳು ಕೊಟ್ಟಿದ್ರಲ್ಲ ಕಾಣಿಕೆಯಾಗಿ, ಆ ಊರುಗೋಲನ್ನು ಗಾಂಧೀಜಿ ಕೊಟ್ರು. ತುಂಬಾ ಇಷ್ಟಪಟ್ಟರು ಗಾಂಧೀಜಿ, ಅದನ್ನು ಚೆನ್ನಾಗಿದೆ ಇದು ಅಂತ. ಅದನ್ನು ಗೌರವದಿಂದ ಹಿಡ್ಕೊಂಡು ದಾಂಡಿ ಯಾತ್ರೆಗೆ ನಡೆದ್ಬಿಟ್ರು. ದಯವಿಟ್ಟು ಗಮನಿಸಬೇಕು, ದಾಂಡಿ ಯಾತ್ರೆಗೆ ಗಾಂಧೀಜಿಗೆ ಜೊತೆಯಾಗಿ ಹೋದದ್ದು ಪಂಜೆ ಮಂಗೇಶ್ರಾಯರ್ ಕೊಟ್ಟಂತ ಊರುಗೋಲು. ನನಗನ್ಸುತ್ತೆ ಅವತ್ತೇನು ಗಾಂಧೀಜಿ ಆ ಕೋಲು ಹಿಡ್ಕೊಂಡ್ರು, ಅಂದಿನಿಂದ ಆ ಕೋಲು ಮಹಾತ್ಮರ ಕೈಯಲ್ಲೇ ಉಳ್ಕೊಂಡ್ಬಿಡ್ತು. ನನಗನ್ಸುತ್ತೆ ಆಶ್ಚರ್ಯ ಅಂದ್ರೆ, ದೇಶಕ್ಕೆ ಸ್ಥಿರತೆಯನ್ನು ಕೊಟ್ಟಂತ ಮಹಾತ್ಮರ ನಡಿಗೆಗೆ ಸ್ಥಿರತೆ ಕೊಟ್ಟದ್ದು ಈ ಕನ್ನಡದ ಊರುಗೋಲು. ಗಾಂಧೀಜಿಯವರ ಎಳೆಬಿಡದ ಸಂಗಾತಿಯಾಗಿ ಕೂತಂತ ಕೋಲು ಇವತ್ತು ದೆಹಲಿಯ ಬಿರ್ಲಾ ಭವನದ ವಸ್ತು ಸಂಗ್ರಹಾಲಯದಲ್ಲಿ ಕೂತಿದೆ. ಅದು ಅಲ್ಲಿ ಹೋಗ್ಬೇಕು, ತಾವು ನೋಡ್ಬೇಕದನ್ನ. ಆ ಕೋಲ್ ನೋಡಿದಾಗ ಬರೀ ಗಾಂಧೀಜಿ ನೆನಪಾಗಬಾರದು, ನಮ್ಮ ಗೋವಿಂದ ಪೈಗಳ ನೆನಪಾಗಬೇಕು. ಅಷ್ಟೇ ಅಲ್ಲ, ಪೈಗಳ ಮತ್ತು ಕಾಲೇಲ್ಕರ್ ಸ್ನೇಹದ ನೆನಪಾಗಬೇಕು. ಕನ್ನಡದ ನಾಡದ ಯಾವುದೋ ಕಾಡಿನಲ್ಲಿ ಬೆಳೆದಂಥ ಒಂದು ಬಿದಿರು ಬೊಂತೆ ಐತಿಹಾಸಿಕ ವಸ್ತು ಆಯ್ತಲ್ಲ, ಸ್ನೇಹದ ಕುರುಹು ಆಯ್ತಲ್ಲ. ತನ್ನ ಜೀವನವನ್ನು ಆ ಬಿದಿರು ಸಾರ್ಥಕ ಮಾಡ್ಕೊಂತು ಅನ್ಸುತ್ತೆ. ಯಾಕೆ ಮಾತನ್ನು ಹೇಳಿದೆ ಸ್ನೇಹಿತರೆಂದ್ರೆ, ಯಾವುದೋ ಒಂದು ವಸ್ತು ಅದಕ್ಕೆ ಬೆಲೆ ಬರೋದು ವಸ್ತುವಿನ ಬೆಲೆಯಿಂದಲ್ಲ, ಅದನ್ನು ಯಾರು ಬಳಸಿದ್ರು ಅನ್ನೋದ್ರ ಮೇಲೆ. ಹಾಗೆ ಬಿದಿರು ತನ್ನ ಸಾರ್ಥಕತೆಯನ್ನು ಪಡ್ಕೊಂಡದ್ದು ಮಹಾತ್ಮರ ಕೈ ಸೇರಿದಾಗ. ಅದು ಕನ್ನಡ ಕೋಲು, ಕನ್ನಡದ ಬಿದಿರು ಬಂತೆ.